ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 14ನೆಯ ಅಧ್ಯಾಯವಾದ ಪಿತೃವಂಶ ವರ್ಣನೆ, ಅಗ್ನಿಶ್ವತ್ನಾದಿ ಪಿತೃಗಳ ವೃತ್ತಾಂತ ಕಥನ, ಅಚ್ಚೋದೆಗೆ ಪಿತೃದೇವತೆಗಳ ಶಾಪದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಹೇಳುತ್ತಾರೆ, ಸೋಮಪಥಗಳೆಂಬ ಲೋಕಗಳುಂಟು. ಅಲ್ಲಿ ದೇವತೆಗಳಿಂದ ವಿಶೇಷವಾಗಿ ಪೂಜೆಗೊಳ್ಳುವ ಮಾರೀಚ ಪುತ್ರರಾದ ದೇವಪಿತೃಗಳು ವಾಸ ಮಾಡುವರು. ಅಗ್ನಿಶ್ವಾತ್ತರೆಂದು ಅವರಿಗೆ ಖ್ಯಾತಿ ಇದೆ. ಶಾಸ್ತ್ರೋಕ್ತವಾಗಿ ಯಜ್ಞವನ್ನು ಆಚರಿಸಿದವರು ಆ ಲೋಕವನ್ನು ಸೇರುವರು. ಆ ಪಿತೃಗಳ ಮನಸ್ಸಂಕಲ್ಪದಿಂದಲೇ ಆಚ್ಛೋದೆ ಎಂಬ ಕನ್ಯೆಯು ಜನಿಸಿದಳು. ಅವಳು ನದಿಯ ರೂಪದಲ್ಲಿದ್ದಳು. ಪೂರ್ವದಲ್ಲಿ ಪಿತೃಗಳು ಆಚ್ಛೋದವೆಂಬ ಸರೋವರವನ್ನು ನಿರ್ಮಿಸಿದರು. ಆಚ್ಛೋದೆಯು ದೇವಮಾನದ ಸಹಸ್ರ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದಳು. ಅವಳ ತಪಸ್ಸಿನಿಂದ ಪಿತೃಗಳೆಲ್ಲರೂ ತುಷ್ಟರಾಗಿ ದಿವ್ಯ ರೂಪವನ್ನು ಧರಿಸಿ
ಶ್ರೇಷ್ಠವಾದ ಗಂಧ ಪುಷ್ಪಗಳಿಂದ ಅಲಂಕೃತರಾಗಿ ಮನ್ಮಥನಂತೆ ಯೌವನದಿಂದಲೂ ಬಲದಿಂದಲೂ ವಿರಾಜಿಸುತ್ತಾ ವರವನ್ನು ನೀಡುವುದಕ್ಕಾಗಿ ಬಂದರು. ಆ ನಾರಿಯು ಅವರಲ್ಲಿ ಅಮಾವಾಸು ಎಂಬ ಪಿತೃವನ್ನು ನೋಡಿ ಮನ್ಮಥ ಬಾಣದಿಂದ ಪೀಡಿತಳಾಗಿ ಅವನ ದೇಹ ಸಂಘವನ್ನು ವರವಾಗಿ ಬೇಡಿದಳು. ಆ ವ್ಯಭಿಚಾರ ದೋಷದಿಂದ ಅವಳು ಯೋಗದಲ್ಲಿ ಸಿದ್ಧಿಯನ್ನು ಪಡೆಯಲಾರದೆ ಹೋದಳು. ಅದಕ್ಕೆ ಮೊದಲು ಭೂಸ್ಪರ್ಶವೇ ಇಲ್ಲದಿದ್ದ ಅವಳು ಅಮಾವಾಸುವಿನ ತಿಥಿಯಲ್ಲಿ ನೆಲದ ಮೇಲೆ ಬಿದ್ದಳು. ಅವನಂತೂ ಅವಳನ್ನು ಬಯಸಲೇ ಇಲ್ಲ. ಅವನ ಧೈರ್ಯದಿಂದ ಆ ತಿಥಿಯು ಅಮಾವಾಸ್ಯೆಯೆಂದು ಪ್ರಸಿದ್ಧವಾಯಿತು. ಅದು ಪಿತೃದೇವತೆಗಳಿಗೆ ಪ್ರಿಯವಾದ ದಿನ. ಆದುದರಿಂದ ಅಂದು ಮಾಡುವ ಶ್ರಾದ್ದ, ತರ್ಪಣ ಮುಂತಾದ ಪಿತೃಕರ್ಮಗಳು ಅಕ್ಷಯ ಫಲವನ್ನು ಕೊಡುವವು. ಅಚ್ಚೋದೆಯು ತಲೆ ತಗ್ಗಿಸಿಕೊಂಡು ತಪಸ್ಸು ನಷ್ಟವಾದುದಕ್ಕಾಗಿ ಲಜ್ಜೆ ಪಡುತ್ತಾ ಲೋಕದಲ್ಲಿ ತನಗೆ ಖ್ಯಾತಿಯು ಮೊದಲಿನಂತೆಯೇ ಉಳಿಯಬೇಕೆಂದು ಪಿತೃಗಳನ್ನು ಬೇಡಿಕೊಂಡಳು. ದೈನ್ಯದಿಂದ ಅಳುತ್ತಿರುವ ಆಕೆಯನ್ನು ನೋಡಿ ಮಹಾಮಹಿಮರಾದ ಪಿತೃದೇವತೆಗಳು ಮುಂದೆ ಒದಗಲಿರುವ ಸಂಗತಿಯನ್ನು, ದೇವತೆಗಳ ಕಾರ್ಯವನ್ನು ಅರಿತು ಮೃದು ವಚನದಿಂದ ಹೀಗೆ ಹೇಳಿದರು. ಎಲೈ ಶೋಭನಾಂಗಿ, ದೇವತೆಗಳು ಸ್ವರ್ಗದಲ್ಲಿ ದಿವ್ಯ ದೇಹದಿಂದ ಮಾಡುವ ಶುಭಾಶುಭ ಕರ್ಮದ ಫಲವನ್ನು ಅದೇ ದೇಹದಿಂದ ಅನುಭವಿಸುವರು. ಎಂದರೆ ದೇವ ಜನ್ಮದಲ್ಲಿ ಕರ್ಮಗಳು ಕೂಡಲೇ ಫಲವನ್ನು ಕೊಡುವವು. ಮನುಷ್ಯ ಜನ್ಮದಲ್ಲಾದರೂ ಮರಣಾನಂತರ ಕೊಡುವವು. ಆದುದರಿಂದ ಮಗು, ನೀನು ನಿನ್ನ ತಪಸ್ಸಿನ ಫಲವನ್ನು ಈ ದೇಹಾನಂತರದಲ್ಲಿ ಪಡೆಯುವೆ. 28ನೆಯ ದ್ವಾಪರ ಯುಗದಲ್ಲಿ ನೀನು ಮತ್ಸ್ಯ ಯೋನಿಯಲ್ಲಿ ಹುಟ್ಟುವೆ. ಪಿತೃಗಳಲ್ಲಿ ನಡೆಸಿದ ಅಪಚಾರದಿಂದ ನಿನಗೆ ಹೀನಕುಲದ ಪ್ರಾಪ್ತಿಯಾಗುವುದು. ಬಳಿಕ ನೀನು ವಸುರಾಜನ ಮಗಳಾಗುವೆ. ಈ ಮಾತು ತಪ್ಪದು. ಕನ್ಯೆಯಾದ ಬಳಿಕ ದುರ್ಲಭವಾದ ನಿನ್ನ ವಸುಲೋಕವನ್ನೇ ಮತ್ತೆ ಸೇರುವೆ. ಪರಾಶರ ಮಹರ್ಷಿಯ ವೀರ್ಯದಿಂದ ನಿನಗೆ ಎಲಚಿ ಮರಗಳು ದಟ್ಟವಾಗಿ ಬೆಳೆದಿರುವ ದ್ವೀಪದಲ್ಲಿ ಬಾದರಾಯಣನೆಂಬ ವಿಷ್ಣು ರೂಪನಾದ ಮಗನು ಜನಿಸುವನು. ಆ ನಿನ್ನ ಮಗನು ಏಕರಾಶಿ ರೂಪವಾಗಿರುವ ವೇದವನ್ನು ಅನೇಕ ಪ್ರಕಾರವಾಗಿ ವಿಂಗಡಿಸುವನು. ಪುರುವಂಶದಲ್ಲಿ ಸಮುದ್ರಾಂಶದಿಂದ ಹುಟ್ಟಿದ ಶಂತನು ಚಕ್ರವರ್ತಿಯು ನಿನ್ನನ್ನು ವರಿಸಿ ವಿಚಿತ್ರವೀರ್ಯ ಮತ್ತು ಚಿತ್ರಾಂಗದರೆಂಬ 2 ಮಕ್ಕಳನ್ನು ಪಡೆಯುವನು. ಇವರಿಬ್ಬರೂ ಮೃತರಾಗಲು ಪುರುವಂಶದ ಏಳ್ಗೆಗಾಗಿ ವಿಚಿತ್ರವೀರ್ಯನ ಪತ್ನಿಯರಾದ ಅಂಬೆ ಮತ್ತು ಅಂಬಾಲಿಕೆಯರಲ್ಲಿ ಜ್ಞಾನಿಯಾದ ಈ ನಿನ್ನ ಮಗನಿಂದ 2 ಮಕ್ಕಳು ಜನಿಸುವಂತೆ ಏರ್ಪಾಟು ಮಾಡು. ಬಳಿಕ ಪ್ರೋಷ್ಠಪದಿ, ಅಷ್ಟಕ ಮುಂತಾದ ರೂಪಗಳಿಂದ ಪಿತೃಲೋಕದಲ್ಲಿ ವಾಸಿಸುವೆ. ಪತಿಯ ವಂಶವನ್ನು ಬೆಳೆಸುವುದಕ್ಕಾಗಿ ಆತನ ಪತ್ನಿಯು ಹಿರಿಯರಿಂದ ಅಪ್ಪಣೆ ಪಡೆದು ಜ್ಞಾನಿಯಾದ ಪರಪುರುಷನಿಂದ ಹೊಂದುವ ಮಗನಿಗೆ ಕ್ಷೇತ್ರಜನೆಂದು ಹೆಸರು. ಭೂಲೋಕದಲ್ಲಿ ಸತ್ಯವತಿಯೆಂದು, ಪಿತೃಲೋಕದಲ್ಲಿ ಅಷ್ಟಕೆ ಎಂದು ಪ್ರಸಿದ್ಧಳಾಗಿ ಆಯುರಾರೋಗ್ಯಗಳನ್ನು, ಸಕಲ ಮನೋರಥಗಳ ಸಿದ್ಧಿಯನ್ನೂ ಕೊಡುತ್ತಾ ಖ್ಯಾತಳಾಗುವೆ. ಕಾಲಾಂತರದಲ್ಲಿ ಆಚ್ಛೋದೆ ಎಂಬ ಪುಣ್ಯ ನದಿಯಾಗುವೆ. ಹೀಗೆಂದು ಹೇಳಿ ಆ ಪಿತೃದೇವತೆಗಳೆಲ್ಲರೂ ಮಾಯವಾದರು. ಅವರು ಹೇಳಿದ ಫಲವನ್ನೆಲ್ಲ ಅವಳು ಪಡೆದಳು.
इति श्री मात्स्ये महापुराणे ಪಿತೃವಂಶಾನುಕೀರ್ತನಂ ನಾಮ ಚತುರ್ದಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 15ನೆಯ ಅಧ್ಯಾಯವಾದ ಪಿತೃವಂಶ ವರ್ಣನೆ, ಬರ್ಹಿಷತ್ ಪಿತೃಗಳ ಸಂತತಿ, ಶ್ರಾದ್ದದಲ್ಲಿ ಪಿತೃಗಳಿಗೆ ಪ್ರಿಯವಾದ ಮತ್ತು ಅಪ್ರಿಯವಾದ ವಸ್ತುಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.